ಜೈ ಹಿಂದ್. ಜವಾರಿ ಕಾಕಾ ಅಂಥೇಳಿ ಒಬ್ಬರು ನ್ಯೂಸ್ ಚಾನಲ್ ಮಾಡ್ತಾಯಿದ್ದಾರೆ. ಸಮಾಜದಲ್ಲಿ ಇರೋ ಸಮಸ್ಯೆ, ಕೆಲವರು ಮಾಡಿದ ಕೆಲಸಕ್ಕೆ ಅವರು ಒಂದು ನ್ಯೂಸ್ ನೀಡ್ತಾರೆ. ಒಳ್ಳೆ ಕೆಲಸ ಇರ್ಬೋದು. ಕಾಕಾ, ನೀವು ಒಂದು ನ್ಯೂಸ್ ಮಾಡ್ತೀರಾ, ಅದರಲ್ಲಿ ಏನು ತಪ್ಪಿಲ್ಲ. ನಾನು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ಕುಲಗೂರು ಗ್ರಾಮದ ಒಬ್ಬ ವ್ಯಕ್ತಿ. ನನ್ನ ಹೆಸರು ರವಿ ಅಂತೇಳಿ, ಮಾಜಿ ಯೋಧ. ಕಾಕಾ, ನೀವು ಜವಾರಿ ನ್ಯೂಸ್ ಮಾಡಿದ್ದೀರಾ, ಇಲ್ಲ ಅಂತ ಹೇಳಲ್ಲ. ಸಮಾಜದಲ್ಲಿ ಹಲವಾರು ರೀತಿಯ ಕೆಲಸಗಳಾಗಬೇಕಾಗ್ಯವು. ಗ್ರಾಮೀಣ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಲವಾರು ಬದಲಾವಣೆ ಆಗಬೇಕಾಗಿದ್ದಾವೆ. ಹಲವಾರು ಹಗರಣಗಳದಾವು. ಅದ್ರ ಬಗ್ಗೆ ನೀವು ನ್ಯೂಸ್ ಮಾಡಿ ಕಾಕಾ, ಬ್ಯಾಡ ಅನ್ನಲ್ಲ. ಅದ್ರ ಕಾಕಾ, ಒಂದು ವಿಷಯ ನಿಮಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮೂರು ಹುಲಗೂರು ಹದ್ರೇಶ ಖಾದ್ರಿ ಅಜ್ಜ ಭಕ್ತರಿಗೆ ಯಾವತ್ತೂ ಅವನ ಹತ್ರ ಬಂದು ಭಕ್ತರಿಗೆ ಯಾವತ್ತೂ ಬರಿಗೈಲಿ ಕಳಿಸಲ್ಲ. ಅವನಂತ ಎಷ್ಟೇ ಕಷ್ಟ ಹೇಳ್ಕೊಂಡ್ರು ಅದನ್ನು ಸಂಪೂರ್ಣವಾಗಿ ಪರಿಹಾರ ನೀಡ್ತಾರೆ ಖಾದ್ರಿ ಅಜ್ಜಾರು. ಖಾದ್ರಿ ಅಜ್ಜಾರ ಆಶೀರ್ವಾದದಿಂದ ಶರೀಫ್ ಅಜ್ಜಾರು ಜನ್ಮ ನೀಡಿದ್ದಾರೆ. ಅವ್ರಿಗೆ ಗುರುಗೋವಿಂದ ಭಟ್ರು ಶರೀಫ್ ಅಜ್ಜಾರಿಗೆ ದೀಕ್ಷೆ ಕೊಟ್ಟಿದ್ದಾರೆ. ಹಾಗೂ ಗುಡಿಗೇರಿ ದ್ಯಾಮವ್ವನವರು ಶರೀಫ್ ಅಜ್ಜಾರಿಗೆ ದರ್ಶನ ಕೊಟ್ಟಿದ್ದಾರೆ. ಹಾಗೂ ಮೂನ್ಯ ನದ್ ಕೊಟ್ಟಿದ್ದಾರೆ ಅಂತ ಹಳೆ ಇತಿಹಾಸದ ಕಥೆಗಳಿವೆ. ಕಾಕಾ, ನಮ್ಮ ಹುಲಗೂರು ಗ್ರಾಮ ಏನಿದೆ ಅಲ್ಲ, ಒಂದು ಪುಣ್ಯಭೂಮಿ. ಪಕ್ಕದಲ್ಲಿ ಕಾರವಾರಗಿ ಶ್ರೀ ವೀರಭದ್ರೇಶ್ವರ ಇದ್ದಾರೆ. ಹುಲಗೂರು ಗ್ರಾಮ ದೇವತೆ, ಬಸ್ನಾಳ ಗ್ರಾಮ ದೇವತೆ, ಇಬ್ಬರು ಅಕ್ಕ ತಂಗಿ. ಬಸ್ನಾಳ ನಮ್ಮೂರು ದ್ಯಾಮವ್ವನ ಇದು ತವ್ರ ಮನೆ. ನಮ್ಮೂರು ಬಸ್ನಾಳದವರು ನಮ್ಮ ಊರು ದ್ಯಾಮವ್ವನ ಅವ್ರ ಊರಿಗೆ ತವ್ರ ಮನೆಗೆ ಕರೆದಾಗ ಸ್ವಂತ ಅಕ್ಕ ತಂಗಿಗೆ ಸರಿದು ಜಾಗ ಕೊಡ್ತಾರೆ. ಅಂಥ ಪವಾಡ ಅಲ್ಲಿದೆ. ಮತ್ತು ಅತಿಗೇರಿ ಹನುಮಪ್ಪಂದು ಸಂತ ಶಿಶುನಾಳ ಶರೀಫರಿಗೆ ದರ್ಶನ ಕೊಟ್ಟಿದ್ದಾರೆ. ಈ ಥರ ಹಲವಾರು ರೀತಿ ಪವಾಡಗಳು ಆ ಪುಣ್ಯಭೂಮಿಲಿ ನಡೆದಿದೆ. ಅಲ್ಲಿ ಹುಟ್ಟಿರೋಂಥ ನಾವೆಲ್ಲರೂ ಪುಣ್ಯವಂತರು. ಕಾಕ, ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ದರ್ಗಾಕ್ಕೆ ಅಷ್ಟು ರೊಕ್ಕ ಕೊಟ್ಟರು, ಇಷ್ಟು ರೊಕ್ಕ ಕೊಟ್ಟರು, ರಾಜಕೀಯ ಯಾಕೆ ಅಂತ. ದೇವಸ್ಥಾನದ ಜಾಗದಲ್ಲಿ, ದರ್ಗಾದಲ್ಲಿ, ಪವಿತ್ರ ಸ್ಥಳದಲ್ಲಿ ರಾಜಕೀಯ ಯಾಕೆ? ನಾನು ಒಂದು ಹೇಳ್ತೀನಿ ಕಾಕ. ಮೊದಲು ಇದಕ್ಕಿಂತ ಮೊದಲು ಬೊಮ್ಮರಿದ್ದರು, ಶಿವಳರಿದ್ದರು. ಅಲ್ಲಿ ಯಾವುದೇ ರೀತಿ ಈ ರೀತಿಯಾದ ಗದ್ದಲಗಳು ಇರ್ತಾ ಇರಲಿಲ್ಲ. ಈಗೇನೋ ಗೊತ್ತಿಲ್ಲ, ನಾವು ಕೊಟ್ಟೇವಿ, ಅದು ಕೊಟ್ಟೇವಿ, ಇದು ಕೊಟ್ಟೇವಿ. ಕಾಕ, ಯಾರಪ್ಪನ ಮನೆ ದುಡ್ಡನ್ನ ಕೊಟ್ಟಿಲ್ಲ. ಜನರ ಹಣ, ಪ್ರತಿಯೊಬ್ಬ ಬಡವನಿರ್ಬೋದು, ಶ್ರೀಮಂತ ಮಧ್ಯವರ್ಗದವ್ರು ಇರ್ಬೋದು, ಅವರು ಟ್ಯಾಕ್ಸ್ ಕಟ್ತಾರೆ. ಆ ಟ್ಯಾಕ್ಸ್ ದುಡ್ಡನ್ನ ಕೆಲವರು ಏನು ಮಾಡ್ತಾರೆ, ಅಭಿವೃದ್ಧಿಗೆ, ಕೆಲವು ಪ್ರದೇಶಗಳ ಅಭಿವೃದ್ಧಿಗೆ ಅಂಥೇಳಿ ಕೊಡ್ತಾರೆ. ಇನ್ನೊಂದು ಕಾಕ ಹೇಳ್ಬೇಕಂತಂದರೆ, ಅಲ್ಲಿ ಹದ್ರೇಶ ಖಾದ್ರಿ ಅಜ್ಜರು ಮನೆ ತಂದವರು, ಅವ್ರ ರಕ್ತ ಹಂಚಿಕೊಂಡು ಹುಟ್ಟಿದ್ದಾರೆ. ಹಾಗೂ ಶರೀಫ್ ಅಜ್ಜನ ಮನೆ ತಂದವರು ಇದ್ದಾರೆ. ಸಂಪೂರ್ಣವಾಗಿ ದರ್ಗಾದ ಹಕ್ಕು, ಶಿಶುನಾಳ ಶರೀಫ್ ಅಜ್ಜರ ಹಕ್ಕು, ಅವ್ರ ಮನೆತನದವರಿಗೆ ಸಂಪೂರ್ಣವಾದ ಹಕ್ಕು ಅಲ್ಲಿದೆ. ಅಲ್ಲಿರೋ ಪ್ರತಿಯೊಂದು ವಸ್ತುವ ಮೇಲಾಗಲಿ, ಅಲ್ಲಿರೋದು ಪ್ರತಿಯೊಂದು ಭಕ್ತರು ಕೊಡೋ ದೇಣಿಗೆ, ಕಾಣಿಕೆ ಏನೇ ಇದ್ದರೂ ಅವ್ರ ಮೇಲೆ ಸಂಪೂರ್ಣ ಹಕ್ಕಿದೆ. ನಾವು ಅವ್ರ ಮನೆತನದ ಬಗ್ಗೆ ಮಾತಾಡೋ ಹಕ್ಕಿಲ್ಲ. ಯಾಕಂದರೆ ಅವರು ಆ ಪುಣ್ಯಾತ್ಮರ ಅಂಶ ಅವ್ರ ಹತ್ರ ಇದೆ. ಒಂದು ಪವಾಡನೂ ಇದೆ. ನಮ್ಮ ಖಾದ್ರಿ ಅಜ್ಜವರು ನಾಗಲೀಲ ಸ್ವಾಮಿಗಳು ಹುಲಿ ಮ್ಯಾಗ ಬರ್ತಾಯಿದ್ರಂತೆ. ಇಲ್ಲ, ನಾಗಲೀಲ ಸ್ವಾಮಿಗಳು ಹುಲಿ ಮ್ಯಾಗ ಬರ್ತಾರೆ ಅಂತಂದಾಗ ನಮ್ಮ ಖಾದ್ರಿ ಅಜ್ಜನವ್ರು ಏನಿಲ್ಲ ಅಂತ ಕಟ್ಟಿ ಮೇಲೆ ಕುಂತಿದ್ರಂತೆ. ಚಲ್ ಬೇಟ ಅಂದ್ರಂತೆ, ಕಟ್ಟಿನೇ ಹಾರೋಗ್ತಂತೆ. ನಾಗಲೀಲ ಸ್ವಾಮಿಗಳು ಹೇಳಿದ್ರಂತೆ, ನಿನ್ನ ಮುಂದೆ ಯಾರೂ ಇಲ್ಲಪ್ಪ ದೇವ್ರೆ ಅಂತ ಹೇಳಿ ಕೈ ಮುಗಿದು ಹೋದ್ರಂತೆ. ಆ ಥರ ಪವಾಡ ಇದೆ ಇದರಲ್ಲಿ. ಇನ್ನೊಂದು ಹೇಳ್ತೀನಿ ಕಾಕ, ಯಾರೇ ಅಲ್ಲಿ ಸುಳ್ಳು ಸಾಕ್ಷಿ, ಸುಳ್ಳು ಆಣೆ ಮಾಡಿದರೆ ಅಥವಾ ಏನಾದರೂ ತಪ್ಪು ಮಾಡಿ ಆ ಸನ್ನಿಧಾನಕ್ಕೆ ಹೋಗಿ ಆಣೆ ಮಾಡಿದ್ರೆ ಅವ್ರಿಗೆ ಅಲ್ಲಿ ಏನು ಶಿಕ್ಷೆ ಆಗ್ಬೇಕಂತಾನು ಆ ದೇವರೇ, ನಮ್ಮ ದರ್ಗಾಜನೇ ನಿರ್ಧಾರ ಮಾಡ್ತಾರೆ. ಕಾಕ, ಅಲ್ಲಿ ರಾಜಕೀಯ ಬೇಡ. ಯಾಕಂದರೆ ನಮ್ಮೂರಲ್ಲಿ ಯಾವುದೇ ರೀತಿ ಜಾತಿ ಇಲ್ಲದೆ ಸಹಬಾಳ್ವೆಯಿಂದ, ಸೌಹಾರ್ದತೆಯಿಂದ ಬದುಕ್ತಾ ಇದ್ದಾರೆ. ಅಲ್ಲಿ ಏನಿದೆಯಪ್ಪ ಅಂದರೆ, ಬಾವಿ ಕಟ್ಟರ ಮನೆತನ ಇದೆ, ನದಾಬ್ ಹಾಗೂ ಸವಣೂರು ಹಾಗೂ ಇವರು ಚಂದಾಪುರಿ, ಚಂದ್ರಗಿ, ಮುಲ್ಲಾನವ್ರು. ಒಂದು ವಿಷಯ ಹೇಳ್ಬೇಕಂತಂದರೆ, ಅಲ್ಲಿ ಮುಲ್ಲಾನ ರಿಯಾಜ್ ಅಂತಿದ್ದಾರೆ. ನನ್ನೊಂದು ಕೆಲಸ ಇತ್ತು. ಅವ್ರು ನನ್ನ ಒಂದು ದಿನದ ತಮ್ಮದೇ ಆ ದುಡ್ಡು ಖರ್ಚು ಮಾಡ್ಕೊಂಡು ಒಂದು ದಿನ ಪೂರ್ತಿ ನನ್ನ ಜೊತೆಗಿದ್ದು ನನಗೆ ಹೆಲ್ಪ್ ಮಾಡಿದ್ದಾರೆ. ನಾವು ನೆನೆಸ್ಬೇಕು. ಇನ್ನೊಂದು ಹೇಳ್ಬೇಕಂದ್ರೆ, ಅಲ್ಲಿ ಮಹಬೂಬ್ ಸಾಬ್ ಕಟ್ಟಿ ಇದೆ. ಆ ಕಟ್ಟಿ ಹತ್ರ ಹಿರಿಯ ಜನ ಇದ್ದಾರೆ, ಅಂದರೆ ಹಿರಿಯರಿದ್ದಾರೆ, ಮುಸ್ಲಿಂ ಸಮುದಾಯದ ಜನ. ನನಗೆ ಜಾತಿ ಇಲ್ಲ, ಒಂದು ಸಮುದಾಯ. ಯಾಕಂದರೆ ನಾವು ಒಂದು ಸಮುದಾಯ ಅಂತ ಹೇಳ್ಬೋದು. ಜಾತಿ ನಾನು ನಡೆಸಲ್ಲ. ಜಾತಿ ನನಗೆ ಒಂದೇ, ಮನುಷ್ಯತ್ವ, ಒಳ್ಳೆ ಜನ, ಒಳ್ಳೆ ಗುಣ ಇರೋರಷ್ಟೇ. ಕಾಕ, ಅಲ್ಲಿ ಏನಿದೆಯಪ್ಪ ಅಂತಂದರೆ, ಅವ್ರ ಹತ್ರ ಹೋಗಿ ಕೇಳ್ರಿ ನೀವು. ಅಲ್ಲಿ ಏನು ನ್ಯಾಯ ಇದೆ, ಏನು ಧರ್ಮ ಇದೆ, ಹುಡುಗರು ತತ್ವ ಏನು ಅನ್ನೋದು ಆ ಜನ ಹೇಳ್ತಾರೆ. ಅಲ್ಲಿ ಮಹಬೂಬ್ ಸಾಬ್ ಕಟ್ಟಿ ಬಂದು ಸಾಯಂಕಾಲ ಕುಂತಿರ್ತಾರೆ. ಅವ್ರ ಹತ್ರ ಹೋಗಿ ಕೇಳಿ. ನನಗೆ ಅದು ಒಂದು ಅನ್ಯಾಯ ನಡೆದಾಗ ನಮ್ಮ ಫಯಾಜ್ ಅವ್ರ ತಂದೆ ಇದ್ದಾರೆ. ಅವ್ರು ಯಾರಿಗೂ ಕೇರ್ ಮಾಡಲ್ಲ, ಫಯಾಜ್ ಬಾವಿಕಟ್ಟೆ ಅಂತೇಳಿ. ಹಾಗೂ ಅಲ್ಲಿ ಯೂಸುಫ್ ಸಾಬ್ ಬಾವಿಕಟ್ಟೆ ಅಂದ್ರೆ ಅವ್ರ ಮಾವರಿದ್ದಾರೆ. ಅಲ್ಲಿ ಡಬ್ಬಿ ಅಂಗಡಿ ಹಾಕ್ಕೊಂಡು ಒಂದು ಬೀಡಿ ಅಂಗಡಿಯಲ್ಲಿದ್ದಾರೆ. ಅವರು ಅಲ್ಲಿ ಬಂದು ನನಗೆ ಪೊಲೀಸರು ಒಂದು ಸ್ವಲ್ಪ ಸಮಸ್ಯೆ ಮಾಡಿದಾಗ ಬಿಳಿ ಹಾಳೆಯಲ್ಲಿ ಬಂದು ಅವ್ರು ಸಹಿ ಮಾಡಿದ್ದಾರೆ. ಶಟ್ರು ನಮ್ಗೆ ಗೊತ್ತು, ಶಟ್ರದ್ದು ಇದೆಲ್ಲ ಅಂಥೇಳಿ ಅವ್ರು ಮಾಡಿದ್ದಾರೆ. ಹಾಗೂ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಕಾಕ, ಈ ಪ್ರತಿ ಸಲನೂ ದರ್ಗಾ ತೊಗೊಂಡು ರಾಜಕೀಯ ಮಾಡಬಾರ್ದು ಅಂತ ಹೇಳ್ತೇನೆ. ಯಾಕಂದರೆ ಅದು
ಪವಿತ್ರ ಸ್ಥಳ ಅಂತ ಹೇಳ್ತಾ ಇದ್ದೀನಿ ಇನ್ನೊಮ್ಮೆ. ನಮ್ಮೂರಲ್ಲಿ ಶಾಂತಿಯುತವಾಗಿ ಶಾಂತಿಯಿಂದ ಜನ ಇದ್ದಾರೆ. ಇದೇನೋ ಗೊತ್ತಿಲ್ಲ, ಇತ್ತಿತ್ತಾಗಿ ಯಾವುದೋ ಒಂದು ಬಿಳೆ ಕುದುರೆ ಬರ್ತಾಯಿದೆ, ಬೆಂಕಿ ಹಚ್ತಾ ಇದೆ ಅನಿಸುತ್ತೆ ನನಗೆ. ಕಾಕ, ನಾನೊಬ್ಬ ಯೋಧ ಹೇಳ್ತಾ ಇದ್ದೀನಿ. ನನಗೊಬ್ಬ ವ್ಯಕ್ತಿ ಅಣ್ಣ ತಮ್ಮ ಬಂದರು, ಶೆಟ್ರ ನಿಮ್ಮ ಯೋಧರು ನೀವು, ನಿಮಗೆ ಸುಮಾರು ಜನ ಅನ್ಯಾಯ ಮಾಡಿದಾರೆ, ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಂದರು. ನಾನು ತಿಳ್ಕೊಂಡೆ ಏನಪ್ಪ ನಾವು ಕಷ್ಟ ಕಾಲದಲ್ಲಿ ಇದ್ವಿ, ನಮ್ಮ ಖಾದ್ರಿ ಅಜ್ಜನೇ ಕಳಿಸಿರ್ಬೋದು ಬಿಡಂತ. ಸೊ ಕಾಕ ಹೇಳ್ತೀನಿ, ಭಾಳ ದಿನ ಇಲ್ಲ, 15 ದಿನದಲ್ಲಿ ಬಂದ, ನಿನಗೇನೋ ಹೆಲ್ಪ್ ಮಾಡ್ತೀನಿ ಅಂತ ಬಂದ, ದುಡ್ಡನ್ನ ತೊಗೊಂಡು ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಟ್ಟ. ಹೊಳ್ಳಿ ಇನ್ನೊಂದು ಹೇಳ್ತೀನಿ ಕಾಕ, ನಮ್ಮ ಅಪ್ಪಾರ ಹೆಸರು ಬೀರಪ್ಪ ರಾಚಪ್ಪ ಪಟ್ಟಣ ಶೆಟ್ಟಿ ಅಂತೇಳಿ. ಬಂಕಾಪುರ ಪೆಟ್ರೋಲ್ ಪಂಪಿಗೆ ನಾನು ಕಳಿಸಿದ ನನ್ನ ಕಾಗದ ಪತ್ರ ಚೆಕ್ ಮಾಡೋಕ್ಕೆ. ಆ ವ್ಯಕ್ತಿ ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ. ಆ ವ್ಯಕ್ತಿಗೆ ಏನು ಹೇಳಕ್ಕೆ ಬಯಸ್ತೇನೆ ಅಂದರೆ, ಹುಲ್ಗೂರಾಗ ಹೋಗಿ ವೀರಪ್ಪ ಪಟ್ಟಣ ಶೆಟ್ಟಿ ಏನಪ್ಪ ಅಂತ ಕೇಳ್ರಿ ಅವ್ರ ಬಗ್ಗೆ ಗೊತ್ತಾಗ. ಅವ್ನು ಮಾತಾಡಲಿ ಬೇಡ ಅನ್ನಲ್ಲ. ಅದ್ರ ಕಾಕ ಆ ವ್ಯಕ್ತಿ ಏನು ಅಣ್ಣ ತಮ್ಮ ಅದಾರಲ್ಲ, ಅದೇ ಖಾದ್ರಿ ಅಜ್ಜನ ಹತ್ರ ನಾನು ಬೇಡ್ಕೊಂಡಿದ್ದೀನಿ. 2 ಸಲನೂ ಆ ವ್ಯಕ್ತಿಗೆ ಅಧಿಕಾರ ಸಿಗಲಿ ಅಂಥೇಳಿ. ಆ ಅಧಿಕಾರ ಸಿಗಲಿ. ಮತ್ತು ಹೊಳ್ಳಿ ಇನ್ನೊಂದು ನಮ್ಮ ಊರ ಪಕ್ಕದಲ್ಲಿ ಇನ್ನೊಂದು ನಮ್ಮದೇ ಆದ ಅಣ್ಣ ತಮ್ಮರದು ಒಂದು ಜಮೀನಿದೆ. ಆ ಜಮೀನು ಅವನ ಹೆಸರಲ್ಲೇ ಕರೆದಿಲ್ಲ ಅಂತೇಳಿ ಆ ಖಾದ್ರಿ ಅಜ್ಜನ ಹತ್ರ ನಾನು ಬೇಡ್ಕೊಂಡಿದ್ದೆ. ಅದೇ ಪ್ರಕಾರ ನಡೆದಿದೆ ಕಾಕ. ಬಂದ 15 ದಿನದಲ್ಲಿ ನಾನು ಕಷ್ಟಪಡೋ ದುಡ್ದಿರೋ ದುಡ್ಡನ್ನ ಹೊಡ್ಕೊಂಡು ಹೋದ. ಆ ವ್ಯಕ್ತಿ ನನಗೆ ಮೋಸ ಮಾಡಿಲ್ಲ ಅಂತಂದರೆ ಅದೇ ನಮ್ಮ ಖಾದ್ರಿ ಅಜ್ಜನ ತಿರ್ಗಾಕೆ ಬರಲಿ. ಅದೇ ಖಾದ್ರಿ ಅಜ್ಜನ ಮೇಲೆ ಕೈ ಇಟ್ಟು ಅವ್ನು ಹೇಳಿ ನಾನು ಶೆಟ್ರಿಗೆ ಮೋಸ ಮಾಡಿಲ್ಲ ಅಂಥೇಳಿ ನನಗೆ ಮೋಸ ಮಾಡಿದನಂತೆ. ಸತ್ಯವಾದ ನಿಯತ್ತಿನ ಮನುಷ್ಯ ಆದರೆ ಆ ಬಿಳೆ ಕುದುರೆ ವ್ಯಕ್ತಿ, ಹೇಳ್ತೀನಿ ಹೆಸರು ಬೇಡ ಕಾಕ, ಸಮಯ ಸಂದರ್ಭ ಬಂದಾಗ ಹೇಳ್ತೀನಿ. ಆ ವ್ಯಕ್ತಿ ಬಗ್ಗೆ ನಾನು ಏನಾದರೂ ಹೇಳಿದರೆ ವಿಧಾನಸೌಧದಿಂದ ಹಿಡಿದು ಲೋಕಸಭೆವರೆಗೆ ಆ ಚರ್ಚೆ ಆಗುತ್ತೆ. ಇಡೀ ದೇಶನೇ ಹೀಗೆ ಯೋಧರಿಗೆ ಏನು ಕೆಟ್ಟದ್ದು ಮಾಡ್ತಾರಲ್ಲ, ಮೋಸ ಮಾಡ್ತಾರೆ, ರೈತ ಯೋಧನಿಗೆ ಏನು ಮೋಸ ಮಾಡ್ತಾರಲ್ಲ, ಜನಕ್ಕೆ ಸಂಶಯ ಕಾಕ. ಏನೋ ಒಂದು ಸಮಯ ಇತ್ತು, ಆ ವ್ಯಕ್ತಿಗೆ ಅಧಿಕಾರ ಸಿಕ್ಕಿದೆ. ನಾನು ಈಗ ಹೇಳ್ತಾ ಇದ್ದೇನೆ ಆ ವ್ಯಕ್ತಿಗೆ, ಈ ಊರಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ, ನಿಮ್ದು ಏನಿದೆ ಆ ಕೆಲಸ ಮಾಡಿರಿ. ನಮ್ಮ ಊರಲ್ಲಿ ರಾಜಕೀಯ ಬೇಡ, ನಮ್ಮದು ಪವಿತ್ರವಾದ ಸ್ಥಳ ಇದೆ, ನಮ್ಮಲ್ಲಿ ರಾಜಕೀಯ ಬೇಡ, ಒಳ್ಳೇದು ಮಾಡಿರಿ. ನಮ್ಮೂರಲ್ಲಿ ಅನೇಕ ಸಮಸ್ಯೆಗಳಿದಾವೆ, ಅದರ ಅಭಿವೃದ್ಧಿ ಬಗ್ಗೆ ಮಾಡಿ, ಬೇಡ ಅನ್ನಲ್ಲ. ಈ ಥರ ಸುಮ್ಮನೆ ನಮ್ಮೂರಲ್ಲಿರೋ ಸಮಾಜನ ಕಲುಷಿತ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದೀನಿ ಕಾಕ. ಇನ್ನೊಂದು ವಿಷಯ, ಆ ವ್ಯಕ್ತಿಗೆ ಹೇಳ್ತೀನಿ ಕಾಕ, ನಾನು ಕೆಟ್ಟದ್ದು ಬಯಸ್ಬೇಕಂದ್ರೆ ನಾನು ಯಾವಾಗೂ ಬಯಸ್ತಿದ್ದೆ. ಆದರೆ ನಂದೇನಿದೆ, ನನ್ನ ತತ್ವ ಏನಂತಂದರೆ ಒಬ್ರಿಗೆ ಒಳ್ಳೇದು ಮಾಡಲ್ಲ, ಕೆಟ್ಟದ್ದು ಬಯಸಬಾರ್ದು ಅಂತ. ನಾನು ಈಗ ಹೇಳ್ತಾ ಇದ್ದೀನಿ ಕಾಕ, ಆ ವ್ಯಕ್ತಿ ನನಗೆ ಮೋಸ ಮಾಡಿದ್ದಾನೆ. ಅದೇ ಖಾದ್ರಿ ಅಜ್ಜನ ಮೇಲೆ ನಾನು ಕೇಳ್ಕೊತಾ ಇದ್ದೀನಿ. ಆ ವ್ಯಕ್ತಿ ಕೂತ್ಕೊಂಡು ತನ್ನ ಸಮಸ್ಯೆನ ಬಗೆಹರಿಸ್ಕೊಂಡು ಅದೇ ದರ್ಗಾಕ್ಕೆ ಬಂದು ನಿಮ್ಮ ಅಪ್ಪರ ಬಗ್ಗೆ ನಾನು ಮಾತಾಡಿದೆ ತಪ್ಪಾಗಿದೆ ಅಂತ ಕ್ಷಮೆ ಕೇಳಿ ಅಲ್ಲಿಗೆ ಮುಗಿದೋಯ್ತು. ಇಲ್ಲ ಅಂತಂದರೆ ಈಗೇನೋ ಆ ಕುದುರೆ ಓಡ್ತಾ ಇದೆ, ಅದರ ಅಂತ್ಯನ ಕಣ್ಣಿಂದ ನಾನು ನೋಡ್ತೀನಿ. ಆ ದರ್ಗಾ ಅಜ್ಜನ ಹತ್ರ ನಾನು ಬೇಡ್ಕೊತೀನಿ, ನನಗೆ ಯಾರು ಏನು ಅನ್ಯಾಯ ಮಾಡಿದಾರಲ್ಲ ಕಾಕ, ಅದು ಅವ್ರಿಗೆ ಗೊತ್ತಾಗೇ ಆಗುತ್ತೆ. ಆದರೆ ಈ ಊರಲ್ಲಿ ಮತ್ತು ಈ ಪವಿತ್ರ ಸ್ಥಳದಲ್ಲಿ ರಾಜಕೀಯ ಬೇಡ. ಯಾರಪ್ಪನ ಮನೆ ದುಡ್ಡು ಕೊಟ್ಟಿಲ್ಲ, ಯಾರಪ್ಪನ ಮನೆ ದುಡ್ಡನ್ನು ತಂದಲ್ಲಿ ಹಾಕಿಲ್ಲ. ನಮ್ಮೂರಲ್ಲಿ ದಾನಿಗಳಿದ್ದಾರೆ. ಯಾರಿದ್ದಾರೆ ಅಂತಂದರೆ ಇವರು ಸಿದ್ದಪ್ಪ ಬರೋಣವ್ರು ಬಸ್ ಸ್ಟ್ಯಾಂಡಿಗೆ ಜಾಗ ಕೊಟ್ಟಿದ್ದಾರೆ, ಹೈಸ್ಕೂಲಿಗೆ ಜಾಗ ಕೊಟ್ಟಿದ್ದಾರೆ, ತಮ್ಮದೇ ಊರು ಮಂದಿರೋ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದ್ದಾರೆ. ಹಾಗೂ ಇನ್ನೊಬ್ಬರು ಇದ್ದಾರೆ, ಯಲ್ಲಪ್ಪಜ್ಜ ಪೊಲೀಸ್ ಪಾಟೀಲ್ ರಾಮನಗೌಡ್ರ ಅಂತೇಳಿ ಸರ್ಕಾರಿ ಹಾಸ್ಪಿಟಲ್ಗೆ ಜಾಗ ಕೊಟ್ಟಿದ್ದಾರೆ. ಹಾಗೂ ನಮ್ಮ ಮನ್ಯಾಗ ಒಂದು ವಿಷಯ ಹೇಳ್ತೀನಿ, ದೇವ್ರಿಗೆ ಹೇಳ್ತಿರಲ್ಲ, ಹೇಳಬಾರ್ದು. ನಮ್ಮ ಅಜ್ಜ ರಾಚಪ್ಪ ಪಟ್ಟಣ ಶೆಟ್ಟಿ ಅವರು ಒಂದು ಕಟ್ಟಿಗೆ ತೇರು ಮಾಡಿಸಿದ್ದಾರೆ ಬಸವೇಶ್ವರ ದೇವಸ್ಥಾನಕ್ಕೆ. ಹೇಳಬಾರ್ದು, ಆ್ಯಕ್ಚುಲಿ ಹೇಳ್ತಾ ಇದ್ದೀನಿ ಅಂಥದ್ದಿಲ್ಲ. ಆದರೆ ಸಿದ್ದಪ್ಪ ಬರೋಣವರು ಹಾಗೂ ರಾಮನಗೌಡರು, ಯಲ್ಲಪ್ಪಜ್ಜ ರಾಮನಗೌಡರು ಏನಿದಾರಲ್ಲ, ಇವ್ರು ಮಾಡಿದ್ದಾರೆ ನೋಡಿ. ಇವತ್ತಿಗೂ ಅವ್ರ ಹೆಸರು ಹೇಳಲ್ಲ, ನಾವು ಕೊಟ್ಟಿದ್ದೀವಿ ಮಾಡಿದ್ದೀವಿ ಅಂತ ಹೇಳಲ್ಲ. ಈ ಥರ ಇದೆ. ಇಡೀ ಊರು ಜನ, ಇಡೀ ಸುತ್ತಮುತ್ತ ಹಳ್ಳಿನಲ್ಲಿ ಹೋಗುತ್ತೆ. ನಮ್ಮ ಊರಲ್ಲಿ ಅಭಿವೃದ್ಧಿ ಆಗಬೇಕಾಗಿರೋದು ಸರ್ಕಾರಿ ಹಾಸ್ಪಿಟ್ಲು 24/7 ಆಗಬೇಕು. ಹೌದಾ ಕಾಕ? ಇನ್ನೂ ಹಲವಾರು ರೀತಿ ಕೆಲಸಗಳಿವೆ, ಕಾರ್ಯಗಳಿವೆ. ಅದ್ರ ಬಗ್ಗೆ ಮಾತಾಡಿ ಬೇಡ ಅನ್ನಲ್ಲ. ಈ ಸುಮ್ಮನೆ ಬೆಂಕಿ ಹಚ್ಚೋ ಕೆಲಸ ಬೇಡ ಅಂತ ಹೇಳ್ತಾ ಇದ್ದೀನಿ. ನನಗೆ ಅನ್ಯಾಯ ಮಾಡಿದರೆ ಕಾಕ, ನಾನು ಹೇಳ್ತಾ ಇದ್ದೀನಿ, ಅದೇ ಖಾದ್ರಿ ಅಜ್ಜನ ಬಗ್ಗೆ ಇವರು ಹೇಳ್ತಾರಲ್ಲ, ಪದೇ ರಾಜಕೀಯ ಬಳಸ್ತಾರಲ್ಲ, ನೀವು ಬನ್ನಿ ಅದೇ ಖಾದ್ರಿ ಅಜ್ಜನ ಇದಕ್ಕೆ ಬಂದು ಅಲ್ಲಿ ಆಣೆ ಮಾಡಿರಿ, ಬೇಡ ಅನ್ನಲ್ಲ. ಅವಾಗ ನಾನು ಹೇಳ್ತೀನಿ ಏನು ಅನ್ನೋದು ಗೊತ್ತಾಗುತ್ತೆ. ಸುಮ್ಮನೆ ಬೇಡ ಕಾಕ ಈ ಚರ್ಚೆ. ನಿಮ್ಮ ಹತ್ರ ಕೈ ಮುಗಿದು ಹೇಳ್ತೀನಿ, ಬರ್ರಿ ನಮ್ಮೂರಿಗೆ ಬಂದು ಖಾದ್ರಿ ಅಜ್ಜನ ದರ್ಶನ ಪಡ್ಕೋರಿ, ನಮ್ಮ ಆತಿಥ್ಯ ಸ್ವೀಕರಿಸಿ. ನಾನು ಪ್ರೆಸೆಂಟ್ ಊರಲ್ಲಿಲ್ಲ ಕಾಕ, ನೀವು ಬಂದರೆ ಫೋನ್ ಮಾಡಿ, ನಿಮಗೇನು ಆತಿಥ್ಯ ನಾನು ಅಲ್ಲಿ ಕೊಡಿಸ್ಬೇಕು ಅದನ್ನು ನನ್ನಿಂದ ಕೊಡಿಸ್ತೀನಿ ಕಾಕ. ರಾಜಕೀಯ ಬೇಡ ಕಾಕ, ನಮ್ಮೂರು ದರ್ಗಾದ ಪ್ರಚಾರ ಮಾಡಿರಿ. ಒಳ್ಳೆ ಭಕ್ತಿ ಭಾವ ಇದೆ ಅಲ್ಲಿ. ಏನೇ ಕಷ್ಟ ಅಂತ ಬಂದವರಿಗೆ ಎಲ್ಲ ಕಷ್ಟಗಳು ಪರಿಹಾರ ಆಗ್ತವೆ ಅಲ್ಲಿ. ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಜ್ಜ, ಖಾದ್ರಿ ಅವರಿಗೆ ಅಲ್ಲಿ ಮತ್ತು ಶರೀಫ್ಗಿರಿಯಲ್ಲಿ ಸಂಪೂರ್ಣವಾದ ಹಕ್ಕಿದೆ ಅವ್ರಿಗೆ. ಅದು ರಕ್ತ ಸಂಬಂಧವಾಗಿ ಆ ದೇವರು ಕೊಟ್ಟದ್ದು ಅಂತ ನಾನು ತಿಳ್ಕೊತೀನಿ ಕಾಕ. ಇಲ್ಲಿ ರಾಜಕೀಯ ಬೇಡ. ದಯವಿಟ್ಟು ನನ್ನಿಂದ ಏನಾದ್ರು ತಪ್ಪಾಗಿದ್ದರೆ ಕ್ಷಮೆ ಇರಲಿ. ನಮ್ಮೂರು ಅಭಿವೃದ್ಧಿ ಆಗಲಿ, ನನ್ನ ತಾಲೂಕು ಅಭಿವೃದ್ಧಿ ಆಗಲಿ, ನನ್ನ ಜಿಲ್ಲೆ ಅಭಿವೃದ್ಧಿ ಆಗಲಿ, ನನ್ನ ರಾಜ್ಯ ಅಭಿವೃದ್ಧಿ ಆಗಲಿ. ಸುಮ್ಮನೆ ನಿಮ್ಮ ಬೆಳೆ ಬೇಯಿಸ್ಕೊಳ್ಳೋಕೆ ಇಲ್ಲಿ ರಾಜಕೀಯ ಬೇಡ ನನ್ನ ಊರಲ್ಲಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನಿಂದ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ, ಕಾಯಕವೇ ಕೈಲಾಸ.